8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ ಪುಟ ಸಂಖ್ಯೆ 132. ಇದರಲ್ಲಿ ಇರುವಂಥ ವಿಷಯ 11ರ ಭಾಜ್ಯತೆಗೆ ಒಂದು ಶಾರ್ಟ್ಕಟ್. ಆಸಕ್ತಿದಾಯಕವಾಗಿ 11ರ ಶಾರ್ಟ್ಕಟ್ ಕೂಡ ಸ್ಥಾನ ಬೆಲೆಗಳ ಮೌಲ್ಯದೊಂದಿಗೆ ಉಳಿದ ಶೇಷಗಳನ್ನು ಪರಿಶೀಲಿಸುವುದನ್ನು ಆಧರಿಸಿದೆ. ಅದು ಹೇಗೆ ಎಂದು ನೋಡೋಣ. ಇಲ್ಲಿ ನಮಗೆ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಅದು 11ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಥವಾ ಇಲ್ವಾ ಅಂತ ಹೇಳಿ ಯಾವ ರೀತಿಯಲ್ಲಿ ಕಂಡುಹಿಡಿಯಬಹುದು ಎನ್ನುವಂತಹ ಶಾರ್ಟ್ಕಟ್ ವಿಧಾನವನ್ನು ಕಲಿಲಿಕ್ಕಿದ್ದೇವೆ. ಸೊ ಇಲ್ಲಿ ನೀವು ಕಾಣಬಹುದು, ನಮಗೆ ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಇದರ ಮೂಲಕ ನಾವು 11ರ ಭಾಜ್ಯತೆಯನ್ನು ಕಂಡುಹಿಡಿಯಬಹುದು. ಯಾವ ರೀತಿಯಲ್ಲಿ ಕಂಡುಹಿಡಿಯುವುದು ಅಥವಾ ಇದರ ವಿಧಾನ ಏನು ಅಂತ ನೋಡುವ. ಸೊ ಮೊದಲಿಗೆ ನಿಮಗೆ ಕೊಟ್ಟಿರುವಂತಹ ಸಂಖ್ಯೆ ಈಗ ಬಿಡಿ ಸಂಖ್ಯೆ ಆಗಿದ್ರೆ, ಈಗ ಒಂದು ಬಿಡಿ ಸ್ಥಾನ ಅಂತ ಹೇಳಿದ್ರೆ ಒಂದು ಅಂತ ಅರ್ಥ. ಸೊ ಬಿಡಿ ಸ್ಥಾನ ಎನ್ನುವಂಥದ್ದು ಈ 11ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಈ ಬಿಡಿ ಸ್ಥಾನ ಒಂದನ್ನು ನಾವು ಹೇಗೆ ಬರೀಬೋದು, 11 ಗುಣಿಸು 0 ಅಂದರೆ 11 ಪ್ಲಸ್ 1 ಅಂತ ಬರೀಬೋದು. ಆದ್ರಿಂದ 11ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ತೇವೆ ಬಿಡಿ ಸ್ಥಾನಕ್ಕೆ. ಹಾಗೆ ಇಲ್ಲಿ ಕೇವಲ ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. ನಂತರ 10ರ ಸ್ಥಾನ, 10ನ್ನ 11ರ ಗುಣಕಗಳ ರೂಪದಲ್ಲಿ ಹೇಗೆ ಬರೀಬಹುದು. ಈಗ 10 ಅಂತ ಹೇಳಿದ್ರೆ 11 ಗುಣಿಸು 1 ಅಂದ್ರೆ 11. ಇದರಿಂದ ನೀವು ಒಂದನ್ನ ಮೈನಸ್ ಮಾಡಿದ್ರೆ ಆಗ ನಿಮಗೆ 10ನ್ನ ಕೊಡ್ತದೆ. ಹಾಗಾಗಿ ಇಲ್ಲಿ ನಾವು ಹೇಳ್ಬೋದು 10 ಎನ್ನುವಂಥದ್ದು ಏನಾಗಿದೆ, 11ರ ಗುಣಕಕ್ಕಿಂತ ಒಂದು ಕಡಿಮೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವಿಲ್ಲಿ ಕೌಂಟ್ ಮಾಡ್ಬೋದು. 1 2 3 4 5 6 7 8 9 10 11. ಸೊ ಇದು 11ರ ಗುಣಕ. ಸೊ 11ರ ಗುಣಕಕ್ಕಿಂತ ಒಂದು ಕಡಿಮೆ ಇದ್ರೆ ಅದನ್ನು ನಾವು ಏನಂತ ಹೇಳ್ತೇವೆ, 10ರ ಸ್ಥಾನದ ಬೆಲೆ ಅಂತ ಹೇಳ್ತೇವೆ. ನಂತರ 100ರ ಸ್ಥಾನದಲ್ಲಿ 11 ಗುಣಿಸು 9 ಅಂದರೆ 99 ಅಂತ ನಮಗೆ ಗೊತ್ತಿದೆ. ಹಾಗಾಗಿ 100ನ್ನ ಹೇಗೆ ಬರೀಬಹುದು, 100ನ್ನ ನಾವು 11 ಗುಣಿಸು 9 ಅಂದರೆ 99. ನಮಗೆ 100 ಬೇಕು, ಪ್ಲಸ್ ಒಂದನ್ನು ಕೂಡಿಸಿದ್ರೆ ಅದು 100ನ್ನ ಕೊಡ್ತದೆ. ಹಾಗಾಗಿ 100ರ ಸ್ಥಾನದಲ್ಲಿ 11ರ ಗುಣಕಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನೀವು ಇಲ್ಲಿ ಗಮನಿಸಿದ್ರೆ 1000ದ ಸ್ಥಾನ, ಹಾಗೆ ಇಲ್ಲಿ ಚಿತ್ರವನ್ನ ಕೊಟ್ಟಿದ್ದಾರೆ. 11 ಗುಣಿಸು 9 ಅಂತ ಕೊಟ್ಟಿದ್ದಾರೆ. 11 ಗುಣಿಸು 9 ಅಂದ್ರೆ 99. ಹಾಗೆ ಒಂದು ಇಲ್ಲಿ ಹೆಚ್ಚಿದೆ. ನಂತರ 1000ದ ಸ್ಥಾನ, 1000ದ ಸ್ಥಾನವನ್ನು ತೆಗೆದುಕೊಂಡ್ರೆ 11 ಗುಣಿಸು 99 ಎನ್ನುವಂಥದ್ದು 1001ನ್ನ ಕೊಡ್ತದೆ. ಸೊ ಇದು 1001ನ್ನ ಕೊಡ್ತದೆ. ಅಂದರೆ ನಮಗೆ 1000 ಬೇಕು, ಅಂದರೆ 11 ಗುಣಿಸು 99 ಮಾಡಿದಾಗ 1001 ಸಿಗ್ತದೆ. ಇದರಿಂದ ನಾವು ಒಂದನ್ನು ಮೈನಸ್ ಮಾಡಬೇಕು. ಒಂದನ್ನು ಮೈನಸ್ ಮಾಡಿದಾಗ ನಮಗೆ 1000 ಸಿಗ್ತದೆ. ಹಾಗಾಗಿ 1000ದ ಸ್ಥಾನದಲ್ಲಿ 11ರ ಗುಣಕಕ್ಕಿಂತ ಒಂದು ಕಡಿಮೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು 11 ಇದೆ, ಇಲ್ಲಿ 91 ಇದೆ. 11 ಗುಣಿಸು 91 ಅಂತ ಮಾಡಿದಾಗ 1001 ಸಿಗ್ತದೆ. ಅದರಿಂದ ಒಂದನ್ನು ಮೈನಸ್ ಮಾಡಿದ್ರೆ ಆಗ ನಮಗೆ 1000 ಎನ್ನುವಂಥ ಬೆಲೆ ಸಿಗ್ತದೆ. ಈ ರೀತಿಯಲ್ಲಿ ನೀವು ಬೇರೆ ಬೇರೆ ಸ್ಥಾನಗಳನ್ನು ತೆಗೆದುಕೊಂಡು 11ರ ಸಂಬಂಧಗಳನ್ನು ಕಾಣಬಹುದು. ಸೊ ನಾವೀಗ ಏನೆಲ್ಲ ನೋಡಿದ್ದೇವೆ, ಮೊದಲಿಗೆ ನಾವು ಬಿಡಿ ಸ್ಥಾನವನ್ನು ತೆಗೆದುಕೊಂಡಿದ್ದೆವು. ಸೊ ಬಿಡಿ ಸ್ಥಾನವು 11ರ ಗುಣಕಕ್ಕಿಂತ ಎಷ್ಟು ಹೆಚ್ಚಿದೆ, ಒಂದು ಹೆಚ್ಚಿದೆ ಅಂತ ನಾವು ನೋಡಿದ್ದೇವೆ. ಯಾಕೆಂದ್ರೆ ನಾವು ಬಿಡಿ ಸ್ಥಾನವನ್ನ 11 ಗುಣಿಸು 0 ಅಂದ್ರೆ 11, ಇಲ್ಲಿ 0 ಪ್ಲಸ್ 1 ಅಂತ ಬರೀತೇವೆ. ಹಾಗೆ ನಾವು 10ರ ಸ್ಥಾನವನ್ನ ನೋಡಿದ್ದೇವೆ. 10ರ ಸ್ಥಾನದಲ್ಲಿ ಹೇಗೆ ಬರೀತೇವೆ, ಇದು ಒಂದು ಕಡಿಮೆ ಇದೆ. ಯಾಕೆ ಅಂದ್ರೆ 11 ಗುಣಿಸು 1 ಅಂದ್ರೆ 11ನ್ನ ಕೊಡ್ತದೆ. ಮತ್ತೆ ಇದರಿಂದ ಒಂದನ್ನ ಮೈನಸ್ ಮಾಡಿದ್ರೆ ಆಗ ನಮ್ಗೆ ಏನು ಬೆಲೆ ಸಿಗ್ತದೆ, 10 ಅಂತ ಸಿಗ್ತದೆ. ಹಾಗೆ ನಾವು 100ನ್ನ ನೋಡಿದ್ದೇವೆ. 100ನ್ನ ಹೇಗೆ ಬರೀತೇವೆ, ಇದು ಒಂದು ಹೆಚ್ಚಿದೆ. ಯಾಕೆ ಅಂದ್ರೆ 11 ಗುಣಿಸು 9 ಎನ್ನುವಂಥದ್ದು 99 ಕೊಡ್ತದೆ. ನಮಗೆ ಬೇಕಾಗಿರುವಂಥದ್ದು 100. ಸೊ ಈ 100ಕ್ಕೆ ಒಂದನ್ನು ಕೂಡಿಸಿದಾಗ, 99ಕ್ಕೆ ಒಂದನ್ನು ಕೂಡಿಸಿದಾಗ ನಮಗೆ 100 ಸಿಗ್ತದೆ. ಹಾಗೆ ನೀವು 1000ವನ್ನು ತೆಗೆದುಕೊಂಡ್ರೆ 1000ದಲ್ಲಿ ಒಂದು ಕಡಿಮೆ ಇದೆ.
ಅಂದರೆ -1. ಯಾಕೆ ಅಂದರೆ ಅಲ್ಲಿ 11 ಗುಣಿಸು 91 ಮಾಡಿದಾಗ ನಿಮಗೆ 1001 ಸಿಗ್ತದೆ. ನಮಗೆ ಬೇಕಾಗಿರುವಂಥದ್ದು 1000. ಹಾಗಾಗಿ ಇದರಿಂದ 1 ಮೈನಸ್ ಮಾಡಬೇಕು, ಅದು ನಮಗೆ 1000 ಕೊಡ್ತದೆ. ಸೊ ಈ ರೀತಿಯಲ್ಲಿ ನೀವು ಕಾಣ್ಬೋದು, ಬಿಡಿ ಸ್ಥಾನದಲ್ಲಿ ಪ್ಲಸ್ ಚಿಹ್ನೆ ಇದೆ, ಹಾಗೆ 10ರ ಸ್ಥಾನದಲ್ಲಿ ಮೈನಸ್ ಚಿಹ್ನೆ ಇದೆ, 100ರ ಸ್ಥಾನದಲ್ಲಿ ಪ್ಲಸ್ ಚಿಹ್ನೆ ಇದೆ, 1000ದ ಸ್ಥಾನದಲ್ಲಿ ಮೈನಸ್ ಚಿಹ್ನೆ ಇದೆ. ಹಾಗೆ ನೀವು ಮುಂದುವರಿಸ್ತಾ ಹೋದರೆ ಇಲ್ಲಿ 1000 ನಂತರ ಬರುವಂಥದ್ದು 10,000. 10,000ದ ಸ್ಥಾನದಲ್ಲಿ ಪುನಃ ಪ್ಲಸ್ ಚಿಹ್ನೆ ಇರ್ತದೆ. ಹಾಗೆ 1,00,000 ತೆಗೆದುಕೊಂಡ್ರೆ ಅದರಲ್ಲಿ ಮೈನಸ್ ಚಿಹ್ನೆ ಇರ್ತದೆ. ಈ ರೀತಿಯಲ್ಲಿ ಇದು ಮುಂದುವರಿಯುತ್ತಾ ಹೋಗ್ತದೆ. ಈಗ 11ಕ್ಕಿಂತ 1 ಹೆಚ್ಚು ಮತ್ತು 11ಕ್ಕಿಂತ 1 ಕಡಿಮೆ ಇರುವ ಈ ಪರ್ಯಾಯ ವಿನ್ಯಾಸವು ಹೆಚ್ಚಿನ ಸ್ಥಾನದ ಮೌಲ್ಯಗಳಿಗೆ ಮುಂದುವರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಅದನ್ನೇ ನಾನೀಗ ಇಲ್ಲಿ ಹೇಳಿದ್ದು. 10,000 ತೆಗೆದುಕೊಂಡ್ರೆ +1, 1,00,000 ತೆಗೆದುಕೊಂಡ್ರೆ -1. ಈ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಹೋಗ್ತದೆ. 400ರಲ್ಲಿ 4 ನೂರುಗಳು ಇರುವುದರಿಂದ 400 ಎಂಬುದು 11ರ ಗುಣಕಕ್ಕಿಂತ 4 ಹೆಚ್ಚಿದೆ ಅಂತ ನಾವಿಲ್ಲಿ ಹೇಳ್ಬೋದು. 60ರಲ್ಲಿ 6 ಹತ್ತುಗಳು ಇರುವುದರಿಂದ 60 ಎಂಬುದು 11ರ ಗುಣಕಕ್ಕಿಂತ 6 ಕಡಿಮೆ ಇದೆ. ಹಾಗೆ 2ರಲ್ಲಿ 2 ಬಿಡಿಗಳು ಇರುವುದರಿಂದ 2 ಎಂಬುದು 11ರ ಗುಣಕಕ್ಕಿಂತ 2 ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಈಗ ನಮಗೆ 462 ಎನ್ನುವಂಥ ಒಂದು ಸಂಖ್ಯೆಯನ್ನು ಕೊಡ್ತಾರೆ. ಅದು 11ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನಾವು ನೋಡಬೇಕಾದ್ರೆ ಯಾವ ರೀತಿಯಲ್ಲಿ ನೋಡ್ಬೋದು, ಇದನ್ನು 10ರ ಘಾತಗಳ ರೂಪದಲ್ಲಿ ಬರೆಯಿರಿ. ಸೊ 400 ಪ್ಲಸ್ ಇಲ್ಲಿ ಎಷ್ಟಿದೆ 60 ಪ್ಲಸ್ ಇಲ್ಲಿ 2 ಇದೆ. ಹಾಗೆ ಇದನ್ನು ಹೇಗೆ ಬರೀಬಹುದು, 4 ಗುಣಿಸು 100 ಅಂತ ಹೇಳಿದರೆ ಎಷ್ಟು, 400 ಆಗ್ತದೆ. ಹಾಗೆ ನಾವಿಲ್ಲಿ 6 ಗುಣಿಸು 10 ಅಂತ ಹೇಳಿದರೆ ಎಷ್ಟಾಗ್ತದೆ, ಇಲ್ಲಿ 60 ಆಗ್ತದೆ. ಆಮೇಲೆ ಇಲ್ಲಿ 2 ಇದೆ. ಸೊ ಇಲ್ಲಿ 100ರಲ್ಲಿ ಎಷ್ಟು ಹೆಚ್ಚಾಗಿದೆ ಅಂತ ನಾವು ನೋಡಿದ್ದೇವೆ. 100ರಲ್ಲಿ ನಾವು ನೋಡಿದ್ದೇವೆ, ನೀವು ಮೇಲ್ಗಡೆ ಕಾಣ್ಬೋದು, ನಮಗೆ 10ರ ಘಾತ 2 ಅಥವಾ 100 ಸಿಕ್ಕಿದಾಗ 11ರ ಗುಣಕಕ್ಕಿಂತ +1 ಹೆಚ್ಚಿದೆ. ಇಲ್ಲಿ 4 ನೂರುಗಳಿವೆ, ಅಂದರೆ ನಾವೇನು ಹೇಳ್ಬೋದು, +4 ಅಂತ ಹೇಳ್ಬೋದು. ನಂತರ 10ರ ಗುಣಕವನ್ನು ತೆಗೆದುಕೊಂಡಾಗ 10ನ ತೆಗೆದುಕೊಂಡಾಗ 10ರ ಸ್ಥಾನವನ್ನ, ಇದು 11ಕ್ಕಿಂತ 1 ಕಡಿಮೆ ಇದೆ. ಹಾಗಾಗಿ ಇಲ್ಲಿ 60 ಇದೆ, 6 ಹತ್ತುಗಳಿವೆ, ಅಂದರೆ -6 ಅಂತ ನಾವು ತೆಗೆದುಕೊಳ್ಬೋದು. ಆಮೇಲೆ ನಂತರ ನೀವು ಬಿಡಿ ಸ್ಥಾನವನ್ನು ತೆಗೆದುಕೊಂಡಾಗ ಬಿಡಿ ಸ್ಥಾನವು 11ರ ಗುಣಕಕ್ಕಿಂತ 1 ಹೆಚ್ಚಿದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ, ಹಾಗಾಗಿ +2 ಅಂತ ತೆಗೆದುಕೊಳ್ಬೋದು. ಸೊ ಇದೆಲ್ಲವನ್ನ ಕೂಡಿಸ್ತಾ ಬನ್ನಿ, 4 -6 +2. ಸೊ ಇಲ್ಲಿ ನಿಮಗೆ ಏನು ಸಂಖ್ಯೆ ಸಿಗ್ತದೆ, 6 - 6 ಅಂದರೆ 0 ಸಿಗ್ತದೆ. 0 ಸಿಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ, ನಮಗೆ ಕೊಟ್ಟಿರುವಂತ ಸಂಖ್ಯೆ 462 ಇದು 11ರಿಂದ ಭಾಗಿಸಲ್ಪಡ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವು ಯಾವುದೇ ಒಂದು ಸಂಖ್ಯೆಯನ್ನು ನಿಮಗೆ ಕೊಟ್ಟಾಗ ಅದು 11ರಿಂದ ಭಾಗಿಸಲ್ಪಡ್ತದೆಯಾ ಅಥವಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಬಹುದು. ಇದು ವಿಧಾನ. ಅಥವಾ ನೇರವಾದ ವಿಧಾನ ಇದೆ. ಈ ರೀತಿಯಲ್ಲಿ ನಿಮಗೆ 462 ಅಂತ ಕೊಟ್ಟಾಗ ನೀವು ಚಿಹ್ನೆಗಳನ್ನು ಹಾಕ್ತಾ ಹೋಗಬೇಕು. ಹೇಗೆ ಅಂದರೆ ಇಲ್ಲಿ ಪ್ಲಸ್ ಚಿಹ್ನೆ, ಮೊದಲಿಗೆ ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡಬೇಕು, ಮೈನಸ್ ಚಿಹ್ನೆ, ಆಮೇಲೆ ಪ್ಲಸ್ ಚಿಹ್ನೆ. ಸೊ ಬರೆಯುವಾಗ +4 -6 +2 ಇದನ್ನು ಕೂಡಿಸಬೇಕು. ಕೂಡಿಸಿದಾಗ ನಿಮಗೆ ಇಲ್ಲಿ ಏನು ಸಿಗ್ತಾ ಇದೆ, 4 + 2 6 -6 ಅಂದರೆ ಇದು ಕೂಡ ನಿಮಗೆ 0ಯನ್ನು ಕೊಡ್ತದೆ. ಇದು ಶಾರ್ಟ್ಕಟ್ ವಿಧಾನ. ಈ ರೀತಿಯಲ್ಲಿ ಕೂಡ ಮಾಡ್ಬೋದು ಅಥವಾ ಈ ರೀತಿಯಲ್ಲಿ ಕೂಡ ನೀವು ಮಾಡ್ಬೋದು. ಅದನ್ನೇ ಇಲ್ಲಿ ವಿವರಣೆಯ ಮೂಲಕ ಕೊಟ್ಟಿದ್ದಾರೆ. 400ರಲ್ಲಿ 4 ನೂರುಗಳು ಇರುವುದರಿಂದ 400 ಎಂಬುದು ನಿಮಗೆ 11ರ ಗುಣಕಕ್ಕಿಂತ ಎಷ್ಟು ಹೆಚ್ಚಿದೆ, 4 ಹೆಚ್ಚಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ 396 ಎನ್ನುವಂಥದ್ದು 11ರ ಗುಣಕ. ಇಲ್ಲಿ ನಮಗೆ 400 ಇದೆ, ಇದಕ್ಕೆ 4ನ್ನು ಕೂಡಿಸಿದಾಗ ನಮಗೆ 400 ಸಿಗ್ತದೆ. ಹಾಗೆ 60ನ್ನು ನೀವು ತೆಗೆದುಕೊಂಡ್ರೆ ಅಲ್ಲಿ 6 ಹತ್ತುಗಳಿವೆ. 6 ಹತ್ತುಗಳಿವೆ ಅಂದರೆ 6 ಕಡಿಮೆ ಇದೆ ಅಂತ ನಾವು ಹೇಳ್ತೇವೆ. ಅಂದರೆ 66 ಎನ್ನುವಂಥದ್ದು 6ರ ಗುಣಕ, 11ರ ಗುಣಕ. ಇದರಿಂದ 6ನ್ನು ನಾವು ಮೈನಸ್ ಮಾಡಿದರೆ ನಿಮಗೆ 60 ಸಿಗ್ತದೆ. ಹಾಗಾಗಿ ಇದರಲ್ಲಿ 6 ಕಡಿಮೆ ಇದೆ.
ಹಾಗೆ 2 ಎಂಬುದು 11ರ ಗುಣಕಕ್ಕಿಂತ 2 ಹೆಚ್ಚಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ 0 + 2 11 × 0 ಅಂದ್ರೆ 0 + 2 ಅಂದ್ರೆ ಇದು 2 ಕೊಡ್ತದೆ. ಈ ರೀತಿಯಲ್ಲಿ ಈ ಅವಲೋಕನಗಳಿಂದ 462 ಸಂಖ್ಯೆಯು 11ರಿಂದ ಭಾಗಿಸಲ್ಪಡುವುದೇ ಎಂದು ನೀವು ಹೇಳಬಲ್ಲಿರಾ? ಅದನ್ನು ನಾವೀಗ ಇಲ್ಲಿ ಮಾಡಿ ನೋಡಿದ್ದೇವೆ. ಇಲ್ಲಿ ನಮಗೆ 0 ಸಿಕ್ಕಿದೆ. ಸೊ ನಮಗೆ ಕೊನೆಗೆ ಕೂಡಿಸುವಾಗ 0 ಅಥವಾ 11ರ ಗುಣಕ ಸಿಕ್ಕರೆ ಆಗ ನಾವು ಹೇಳ್ಬೋದು ಆ ಸಂಖ್ಯೆಯು 11ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳಿ. 11ರಿಂದ ಭಾಗಿಸಲ್ಪಡುವುದೇ ಎಂದು ಪರಿಶೀಲಿಸಲು ಸಾಮಾನ್ಯ ವಿಧಾನ ಅಥವಾ ಶಾರ್ಟ್ಕಟ್ ಏನು ಇರಬಹುದು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈ ರೀತಿಯಲ್ಲಿ ನೀವು ಶಾರ್ಟ್ಕಟ್ ವಿಧಾನದ ಮೂಲಕ 11ರ ಗುಣಕವಾಗಿದೆಯಾ ಅಂತ ನೀವು ಕಂಡುಹಿಡಿಬಹುದು. ಅಥವಾ ಇನ್ನೊಂದು ವಿಧಾನ ಇದೆ. ಇಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ನಾವು ಈಗಾಗಲೇ ಕಲ್ತಿದ್ದೇವೆ. ಈಗ ಒಂದು ಬಿಡಿ ಸ್ಥಾನವನ್ನು ತೆಗೆದುಕೊಂಡ್ರೆ ಅದು ಏನಾಗಿದೆ, 1 ಹೆಚ್ಚಾಗಿದೆ. ಹಾಗೆ 10ರ ಸ್ಥಾನವನ್ನು ತೆಗೆದುಕೊಂಡ್ರೆ 1 ಕಡಿಮೆ ಇದೆ. 100ರ ಸ್ಥಾನವನ್ನು ತೆಗೆದುಕೊಂಡ್ರೆ 1 ಹೆಚ್ಚಿದೆ. 1000ದ ಸ್ಥಾನವನ್ನು ತೆಗೆದುಕೊಂಡ್ರೆ ಏನಿದೆ, 1 ಕಡಿಮೆ ಇದೆ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೇವೆ ಅಂದರೆ ಸಂಖ್ಯೆಗಳನ್ನು ತೆಗೆದುಕೊಂಡು ನೇರವಾಗಿ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮೂಲಕ ಕೂಡ 11ರ ಗುಣಕವನ್ನು ಕಂಡುಹಿಡಿಯಬಹುದು. ಯಾವ ರೀತಿಯಲ್ಲಿ ಅಂತ ಅದನ್ನು ನೋಡುವ. ಸೊ ಇಲ್ಲಿ ನೋಡಿ, ಸ್ಥಾನ ಬೆಲೆಗಳು 11ರ ಗುಣಕಕ್ಕಿಂತ 1 ಹೆಚ್ಚು ಮತ್ತು 1 ಕಡಿಮೆ ಪರ್ಯಾಯವಾಗಿರುವುದನ್ನು ನಾವು ನೋಡಿದ್ದೇವೆ. ಈ ಅವಲೋಕನಗಳನ್ನು ಬಳಸಿ ನಾವು ಈ ರೀತಿಯಲ್ಲಿ ಈಗ 11ರ ಗುಣಕವಾಗಿದೆಯಾ ಅಂತ ಪರಿಶೀಲಿಸಬಹುದು. ಸೊ ಮೊದಲು ಏನು ಮಾಡಬೇಕಂದ್ರೆ 11ರ ಗುಣಕಕ್ಕಿಂತ 1 ಹೆಚ್ಚು ಇರುವ ಸ್ಥಾನ ಬೆಲೆಗಳನ್ನು ಅಂಕಿಗಳನ್ನು ಕೂಡಿ, ಅಂದರೆ 1, 100, 10,000 ಸಂಬಂಧಿಸಿದ ಸ್ಥಾನ ಬೆಲೆಗಳು. ಸೊ ನಾವು ಮೊದಲಿಗೆ ಏನು ಮಾಡಬೇಕು, 1 ಹೆಚ್ಚಿರುವಂಥ ಯಾವುದೆಲ್ಲ ಸ್ಥಾನ ಬೆಲೆಗಳ ಸಂಖ್ಯೆಗಳಿದೆ ಅವುಗಳನ್ನೆಲ್ಲ ಕೂಡಿಸಬೇಕು ಮೊದಲಿಗೆ. ಈಗ ಇಲ್ಲಿ ನೀವು ತೆಗೆದುಕೊಂಡ್ರೆ ಇದನ್ನು ಕೂಡಿಸಬೇಕು, ಇದನ್ನು ಕೂಡಿಸಬೇಕು. ಹಾಗೆ ಮುಂದುವರಿಸ್ತಾ ಹೋದರೆ ಇಲ್ಲಿ ಏನು 10,000 ನಿಮಗೆ ಸಿಗ್ತದೆ, ಅದು ಕೂಡ +1 ಕೊಡ್ತದೆ. ಇದೆಲ್ಲವನ್ನ ಕೂಡಿಸಬೇಕು. 1, 100, 10,000 ಕೊಡುವಂಥ ಅಂಕಿಗಳು ಯಾವುದೆಲ್ಲ ಇದೆ ಅದನ್ನು ಕೂಡಿಸಬೇಕು. ಈ ಸ್ಥಾನ ಬೆಲೆಗಳಿಗೆ ಸಂಬಂಧಿಸಿದಂತೆ ನಾವು 11ರ ಗುಣಕಕ್ಕಿಂತ ಎಷ್ಟು ಹೆಚ್ಚಾಗಿದ್ದೇವೆ ಎಂದು ತಿಳಿಯಲು ನಮಗೆ ಇದು ಸಹಾಯ ಮಾಡ್ತದೆ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, 11ರ ಗುಣಕಕ್ಕಿಂತ 1 ಕಡಿಮೆ ಇರುವ ಸ್ಥಾನ ಬೆಲೆಗಳ ಅಂಕಿಗಳನ್ನು ಕೂಡಿಸಬೇಕು. ಅಂದರೆ ಯಾವುದೆಲ್ಲ ಅಂಕಿಗಳು, 10ರ ಸ್ಥಾನದಲ್ಲಿ ಬರುವಂಥ ಅಂಕಿಗಳು, ಹಾಗೆ ನೆಕ್ಸ್ಟ್ 10ರ ಸ್ಥಾನದಲ್ಲಿ ಬರುವಂಥ ಅಂಕಿಗಳು, ಆಮೇಲೆ 1000ದ ಸ್ಥಾನದಲ್ಲಿ ಬರುವಂಥ ಅಂಕಿಗಳು, ಹಾಗೆ ಇಲ್ಲಿ 1 ಲಕ್ಷದಲ್ಲಿ ಬರುವಂಥ ಅಂಕಿಗಳು, 10, 1000 ಮತ್ತು 1 ಲಕ್ಷದಲ್ಲಿ ಬರುವಂಥ ಅಂಕಿಗಳನ್ನೆಲ್ಲ ಕೂಡಿಸಬೇಕು. ಸೊ ಅದೆರಡನ್ನ ಕೂಡಿಸಿದ ನಂತರ ಕೊನೆಗೆ ನಾವೇನು ಮಾಡಬೇಕಿಲ್ಲಿ, ಕೊನೆಗೆ ಇಲ್ಲಿ ಈ 2 ಮೊತ್ತಗಳು ನಮಗೆ ಮೊತ್ತಗಳು ಸಿಗ್ತದೆ. ಆ 2 ಮೊತ್ತಗಳ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಅಂದರೆ ಹೆಚ್ಚುವರಿ ಸಂಖ್ಯೆ, ಹೆಚ್ಚಿರುವಂಥ ಸಂಖ್ಯೆ ಯಾವುದು ಅದರಿಂದ ನಾವು ಮೈನಸ್ ಮಾಡಬೇಕು ಕಡಿಮೆ ಸಂಖ್ಯೆಯನ್ನು. ಅಥವಾ ನೀವು ಹೇಗೆ ಕೂಡ ಮೈನಸ್ ಮಾಡ್ಬೋದು. ಮೈನಸ್ ಮಾಡುವಾಗ ನಿಮಗೆ ಮೈನಸ್ ಚಿಹ್ನೆ ಇರುವಂಥ ಸಂಖ್ಯೆ ಸಿಕ್ಕರೂ ಕೂಡ ತೊಂದರೆ ಇಲ್ಲ, ನಾವು ಅದು 11ರಿಂದ ಭಾಗಿಸಲ್ಪಡ್ತಾ ಇದೆಯಾ ಅಂತ ನೋಡಿದರೆ ಆಯಿತು. ಸೊ ಆ ರೀತಿ ಮೈನಸ್ ಮಾಡಿದಾಗ ನಿಮಗೆ ಯಾವ ಸಂಖ್ಯೆ ಬರ್ತಾ ಇದೆ ಅಂತ ನೋಡಬೇಕು. ಆ ಸಿಕ್ಕಂತ ಸಂಖ್ಯೆ 0 ಆಗಿದೆಯಾ ಅಥವಾ 11ರ ಗುಣಕ ಆಗಿದೆಯಾ ಅಂತ ಚೆಕ್ ಮಾಡಬೇಕು. 0 ಅಥವಾ 11ರ ಗುಣಕವಾಗಿದ್ದರೆ ಅದು 11ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲದಿದ್ದರೆ ನಾವು 11ರಿಂದ ಭಾಗಿಸಲ್ಪಡ್ತಾ ಇಲ್ಲ ಅಂತ ಹೇಳ್ಬೋದು. ಈ ರೀತಿಯ ಒಂದು ವಿಧಾನವನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗ 320185, ಸೊ ಯಾವ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಂದರೆ 320185 ಈ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಸೊ ಈ ಸಂಖ್ಯೆಯನ್ನು ನಾವು ಈ ವಿಧಾನದ ಮೂಲಕ ಯಾವ ರೀತಿಯಲ್ಲಿ ಉತ್ತರವನ್ನು ಕಂಡುಹಿಡಿಬಹುದು ಅಂತ ನೋಡುವ. ಸೊ ಮೊದಲಿಗೆ ನೀವೇನು ಮಾಡಬೇಕು, ಇಲ್ಲಿ ಇರುವಂಥ 1ರ ಸ್ಥಾನವನ್ನು ತೆಗೆದುಕೊಳ್ಬೇಕು. ಸೊ ಯಾವುದೆಲ್ಲ ಅದು, ಇದು 1ರ ಸ್ಥಾನ ಅಂದರೆ ಬಿಡಿ ಸ್ಥಾನವಾಗಿದೆ. ಆಮೇಲೆ ನೆಕ್ಸ್ಟ್ 100ರ ಸ್ಥಾನವನ್ನು ತೆಗೆದುಕೊಳ್ಬೇಕು. ಆಮೇಲೆ ಇಲ್ಲಿ ಯಾವ ಸ್ಥಾನ, 10,000ದ ಸ್ಥಾನವನ್ನು ತೆಗೆದುಕೊಳ್ಬೇಕು. ಈ ರೀತಿಯಲ್ಲಿ ಸೊ ಇದೆಲ್ಲವನ್ನು ಕೂಡಿಸಬೇಕು. ಸೊ ಕೂಡಿಸಿದಾಗ ನಿಮ್ಗೆ ಇಲ್ಲಿ ಏನು ಸಿಗ್ತದೆ, ಇಲ್ಲಿ ನಿಮಗೆ ಸಿಗ್ತಾ ಇದೆ ಸಂಖ್ಯೆಗಳು, ಯಾವುದೆಲ್ಲ ಸಂಖ್ಯೆಗಳು ಸಿಗ್ತಾ ಇದೆ ಅಂತ ನೋಡಿ. ಸೊ 2 ಸಿಗ್ತಾ ಇದೆ. ಸೊ 2ನ್ನು ಕೂಡಿಸ್ತೇನೆ, ಇದು ಹೆಚ್ಚುವರಿ ಸಂಖ್ಯೆ. ಸೊ ಹೆಚ್ಚುವರಿ ಸಂಖ್ಯೆಯನ್ನು ಬರೆಯುವ. ಸೊ ಹೆಚ್ಚುವರಿ ಸ್ಥಾನದ ಸಂಖ್ಯೆ. ಸೊ ಮೊದಲಿಗೆ ಇಲ್ಲಿ ಹೆಚ್ಚುವರಿ ಮೈನಸ್ ಕಡಿಮೆ ಸಂಖ್ಯೆ ಅಂತ ಹೇಳಿದ್ದಾರೆ. ಸೊ ಹೆಚ್ಚುವರಿ ಸಂಖ್ಯೆ. ಸೊ ಇದನ್ನು ಕೂಡಿಸಿದಾಗ 2 + 1 + 5 ಅಂತ ಮಾಡಬೇಕು. ಸೊ ಇದು ಏನನ್ನು ಕೊಡ್ತದೆ, 8ಅನ್ನು ಕೊಡ್ತದೆ. ನಂತರ ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ನಂತರದ ಸ್ಥಾನಗಳು ಯಾವುದೆಲ್ಲ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ನೋಡ್ಬೋದು 10 ಮತ್ತು 1000 ಮತ್ತು 10,000. ಸೊ ಇದು 10ರ ಸ್ಥಾನ, ಇದು 1000ದ ಸ್ಥಾನ, ಹಾಗೆ ಇದು
1,00,000ದ ಸ್ಥಾನ. ಸೊ ಇದೆಲ್ಲವನ್ನ ನಾವೇನು ಮಾಡಬೇಕು, ಪುನಃ ಕೂಡಿಸಬೇಕು. ಇದು ನಮಗೆ ಏನನ್ನ ಕೊಡ್ತದೆ, ಕಡಿಮೆ ಸಂಖ್ಯೆಯನ್ನು ಕೊಡ್ತದೆ. ಸೊ ಅದು ಹೇಗೆ ಕೂಡ ಆಗ್ಬೋದು, ನೀವು ಆಚೀಚೆ ಕೂಡ ಮಾಡ್ಬೋದು. ವ್ಯತ್ಯಾಸವನ್ನು ಕಂಡುಹಿಡಿದ್ರೆ ಆಯಿತು. ಸೊ ಇದು ಈಗ 3 + 0 + 8 ಅಂತ ಮಾಡಿದರೆ 11 ಸಿಗ್ತದೆ. ಆಮೇಲೆ ಕಳಿಬೇಕು. ಕಳೆದಾಗ ಇಲ್ಲಿ 8 - 11 ಮಾಡಿದರೆ ನಿಮ್ಗೇನು ಉತ್ತರ ಸಿಗ್ತಾ ಇದೆ, ಇಲ್ಲಿ -3 ಅಂತ ಸಿಗ್ತಾ ಇದೆ. ನೀವು 11 - 8 ಕೂಡ ಮಾಡ್ಬೋದು, ಹೇಗೆ ಕೂಡ ಆಗ್ತದೆ. ಸೊ -3 ಅಂತ ಸಿಗ್ತಾ ಇದೆ. ಈ -3 ಎನ್ನುವಂಥದ್ದು 11ರ ಗುಣಕವಾಗಿಲ್ಲ. 11ರ ಗುಣಕ್ಕಿಂತ 3 ಕಡಿಮೆ ಇದೆ. ಹಾಗಾಗಿ ನಾವೇನು ಹೇಳ್ಬೋದು, ನಮಗೆ ಕೊಟ್ಟಿರುವಂಥ ಸಂಖ್ಯೆ ಏನಿದೆ, ಈ ಸಂಖ್ಯೆಯು ಈ ಎರಡು ಮೊತ್ತಗಳ ನಡುವಿನ ವ್ಯತ್ಯಾಸ -3 ಆಗಿದೆ. ಹಾಗಾಗಿ 320185 ಈ ಸಂಖ್ಯೆಯನ್ನು ಕೊಟ್ಟಿದ್ರು. ಸೊ 320185 ಇದು 11ರ ಗುಣಕವಾಗಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಪುನಃ ಬೇರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿದ್ದಂಥ ಸಂಖ್ಯೆ ಇದಾಗಿದೆ. ಸೊ ಈ ಸಂಖ್ಯೆ 11ರ ಗುಣಕವಾಗಿಲ್ಲ, ಗುಣಕಕ್ಕಿಂತ 3 ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಇದು ಇನ್ನೊಂದು ವಿಧಾನ. ಇಲ್ಲಿ ನೀವು ಮೈನಸ್ ಮಾಡುವಾಗ, ವ್ಯತ್ಯಾಸವನ್ನು ಕಂಡುಹಿಡಿಯುವಾಗ ಮೈನಸ್ ಚಿಹ್ನೆ ಬಂದರೂ ಕೂಡ ತೊಂದರೆ ಇಲ್ಲ. ನಾವು ಕೇವಲ 11ರ ಗುಣಕವಾಗಿದೆಯಾ ಅಂತ ನೋಡಬೇಕು. ಈ ವ್ಯತ್ಯಾಸವು 11 ಅಥವಾ 11ರ ಗುಣಕವಾಗಿದ್ದರೆ ಒಂದು ಸಂಖ್ಯೆಯು 11ರಿಂದ ಭಾಗಿಸಲ್ಪಟ್ಟರೆ ಉಳಿಯುವ ಶೇಷದ ಬಗ್ಗೆ ಅದು ಏನು ಹೇಳುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ನಮಗೆ ಸಿಕ್ಕಂತ ವ್ಯತ್ಯಾಸವು 11 ಆಗಿದೆ ಅಥವಾ 11ರ ಗುಣಕವಾಗಿದೆ. ಆಗ ನಾವು ಏನು ಹೇಳ್ಬೋದು, ಆಗ ಆ ಸಂಖ್ಯೆಯು 11ರಿಂದ ಭಾಗಿಸಲ್ಪಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲದೇ ಇದ್ರೆ, ಒಂದು ವೇಳೆ ನಮಗೆ ಸಿಕ್ಕಂತ ಸಂಖ್ಯೆಯು ಬೇರೆ ರೀತಿಯ ಸಂಖ್ಯೆನ ಕೊಟ್ಟರೆ ಅದು 11ರಿಂದ ಭಾಗಿಸಲ್ಪಡ್ತಾ ಇಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಉತ್ತರವನ್ನ ಈ ರೀತಿಯಲ್ಲಿ ಬರೀಬಹುದು. ಒಂದು ಸಂಖ್ಯೆಯು 11ರಿಂದ ಭಾಗಿಸಲ್ಪಟ್ಟರೆ ಉಳಿಯುವ ಶೇಷವು 0 ಆಗಿರುತ್ತದೆ ಅಂತ ನಾವಿಲ್ಲಿ ಬರೀಬಹುದು. ನಂತರ ಕೆಳಗಡೆ ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ನಾವಲ್ಲಿ ಅದು ಸಂಖ್ಯೆ 11ರಿಂದ ಭಾಗಿಸಲ್ಪಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಕಂಡುಹಿಡಿಬೇಕು. ಈ ಶಾರ್ಟ್ಕಟ್ ಬಳಸಿ ಈ ಕೆಳಗಿನ ಸಂಖ್ಯೆಗಳು 11ರಿಂದ ಭಾಗಿಸಲ್ಪಡುವುದೇ ಎಂದು ಕಂಡುಹಿಡಿಯಿರಿ. ಅಲ್ಲದೆ 11ರಿಂದ ಸಂಖ್ಯೆಯು ಭಾಗಿಸಲ್ಪಡದಿದ್ದರೆ ಉಳಿಯುವ ಶೇಷವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನಮ್ಗೆ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆ 11ರಿಂದ ಭಾಗಿಸಲ್ಪಡ್ತಾ ಇದೆಯಾ ಇಲ್ಲ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಕ್ವಶನ್ ನಂಬರ್ 1, 158 158 ಅಂತ ಕೊಟ್ಟಿದ್ದಾರೆ. ಇದನ್ನೀಗ ನಾವು ಸಾಲ್ವ್ ಮಾಡಬೇಕು. ಸೊ ಮೊದಲಿಗೆ ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಚಿಹ್ನೆಗಳನ್ನು ಹಾಕಬೇಕು. ಚಿಹ್ನೆಗಳನ್ನು ಹಾಕಿ ನಾವು ಸ್ಥಾನ ಬೆಲೆಗಳನ್ನು ನೋಡಬೇಕು, ಯಾವ ಸ್ಥಾನದಲ್ಲಿ ಇದೆ ಅಂತೇಳಿ. ಅದರ ಮೂಲಕ ನಾವು ಇಲ್ಲಿ ಕೂಡಿಸಬಹುದು, ಆಮೇಲೆ ಅದನ್ನು ಕೊನೆಗೆ ಕಳಿಬಹುದು. ಸೊ ಇಲ್ಲಿ ಈಗ 158 ಅಂತ ಇದೆ. ಸೊ ಮೊದಲಿಗೆ ಪ್ಲಸ್ ಚಿಹ್ನೆ ಅಂದರೆ 1 ಅಂದರೆ 1 ಹೆಚ್ಚಿರ್ತದೆ. ಹಾಗೆ ನಂತರ ಒಂದರ ಸ್ಥಾನ ಆದಮೇಲೆ ನಂತರ ಬರುವಂಥದ್ದು 100ರ ಸ್ಥಾನ, ಅದು ಕೂಡ 1 ಹೆಚ್ಚಿರ್ತದೆ. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಮೈನಸ್, ಇದು ಯಾವುದರ ಸ್ಥಾನವಾಗಿದೆ, ಇದು 10ರ ಸ್ಥಾನವಾಗಿದೆ. ಸೊ ಈಗ ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಮಾಡಬೇಕು. ಸೊ ಹೆಚ್ಚುವರಿ ಸಂಖ್ಯೆ ಅಂತ ಹೇಳಿದ್ರೆ ಯಾವುದೆಲ್ಲ ಬರ್ತದೆ, ಹೆಚ್ಚುವರಿ ಸಂಖ್ಯೆ ಅಂದರೆ 1 ಮತ್ತು 8 ಪ್ಲಸ್ ಇರುವಂಥದ್ದು, 1 + 8 ಇದನ್ನು ತೆಗೆದುಕೊಳ್ಬೇಕು. ಹಾಗೆ ಕಡಿಮೆ ಸಂಖ್ಯೆ ಅಂತ ಹೇಳಿದರೆ, ಕಡಿಮೆ ಸಂಖ್ಯೆ ಅಂದರೆ ಇಲ್ಲಿ ಒಂದೇ ಸಂಖ್ಯೆ ಇದೆ, ಅದು ಯಾವುದು, ಕೇವಲ 5 ಮಾತ್ರ ಇದೆ. ಹಾಗಾಗಿ ಅದನ್ನು ಮಾತ್ರ ತೆಗೆದುಕೊಂಡ್ರಾಯಿತು. ನಂತರ ನಾವೇನು ಮಾಡಬೇಕು, ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಮಾಡಬೇಕು. ಸೊ ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ. ಸೊ ಇದು ಏನನ್ನ ಕೊಡ್ತದೆ ಅಂತ ನೋಡುವ. ಸೊ ಹೆಚ್ಚುವರಿ ಸಂಖ್ಯೆ 1 + 8 ಅಂದರೆ 9, 9 ಮೈನಸ್ 5, 9 - 5 ಅಂದರೆ 4 ಕೊಡ್ತದೆ. ಸೊ 4 ಎನ್ನುವಂಥದ್ದು ಏನಾಗಿದೆ, ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ. ಹಾಗಾಗಿ ನೀವಿಲ್ಲಿ ಬರೀಬಹುದು 4 11ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ರಿಂದ 158 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಕೊನೆಗೆ ಉತ್ತರವನ್ನು ಬರೀಬಹುದು. ಅಥವಾ 4 11ರ ಗುಣಕವಾಗಿಲ್ಲ, ಆದ್ರಿಂದ 158 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಬರೀಬಹುದು. ಯಾವುದೇ ರೀತಿಯಲ್ಲಿ ಕೂಡ ನೀವು ಉತ್ತರವನ್ನು ಬರೀಬಹುದು. ನಂತರ ಇಲ್ಲಿ ನೀವು ಹೆಚ್ಚುವರಿ ಸಂಖ್ಯೆ ಮತ್ತೆ ಕಡಿಮೆ ಸಂಖ್ಯೆ ಮಾಡುವಾಗ ಮೈನಸ್ ಚಿಹ್ನೆ ಕೂಡ ಬರ್ಬೋದು. ಮೈನಸ್ ಚಿಹ್ನೆ ಬಂದರೆ ತೊಂದರೆ ಇಲ್ಲ, ನಾವು ಕೇವಲ ಅದು 11ರ ಗುಣಕವಾಗಿದೆಯಾ ಅಂತ ನೋಡಿದರೆ ಆಯಿತು. ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಅನ್ನು ಸಾಲ್ವ್ ಮಾಡುವ. ಎರಡನೇ ಕ್ವಶನ್ ಅಲ್ಲಿ ನಮಗೆ ಕೊಟ್ಟಿರುವಂಥದ್ದು 841
ಸೊ 841 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಯಾವುದು 10ರ ಸ್ಥಾನ ಹೆಚ್ಚುವರಿ ಸಂಖ್ಯೆ ಯಾವುದೆಲ್ಲ ಬರುತ್ತೆ, ಬಿಡಿ ಸ್ಥಾನ ಆದಮೇಲೆ 100ರ ಸ್ಥಾನ. ಹಾಗೆ ನೆಕ್ಸ್ಟ್ ಇಲ್ಲಿ ಇದು ಯಾವ ಸ್ಥಾನವಾಗಿದೆ, ಇದು 10ರ ಸ್ಥಾನವಾಗಿದೆ. ಇದು ಹೆಚ್ಚುವರಿ ಸಂಖ್ಯೆ, ಇದು ಕಡಿಮೆ ಸಂಖ್ಯೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಹೆಚ್ಚುವರಿ ಸಂಖ್ಯೆಯನ್ನು ಕಂಡುಹಿಡಿಯುವ. ಸೊ ಹೆಚ್ಚುವರಿ ಸಂಖ್ಯೆ ಅದನ್ನು ಕೂಡಿಸಬೇಕು. ಸೊ ಯಾವುದೆಲ್ಲ ಇದೆ, 8+1. ಸೊ 8+1. ಆಮೇಲೆ ಕಡಿಮೆ ಸಂಖ್ಯೆ ಕೇವಲ ಒಂದು ಸಂಖ್ಯೆ ಇದೆ, ಅದು 4. ಆಮೇಲೆ ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಅಂತ ಮಾಡಬೇಕು. ಇದು ನಿಮಗೆ 9 ಮೈನಸ್ 4 ಮಾಡಿದಾಗ ಉತ್ತರವನ್ನು 5 ಅಂತ ಕೊಡ್ತದೆ. ಸೊ 5 ಎನ್ನುವಂಥದ್ದು ಏನಾಗಿದೆ, 11ರ ಗುಣಕವಲ್ಲ. ಸೊ ಹಾಗಾಗಿ 11ರಿಂದ ಭಾಗಿಸಲ್ಪಡುವುದಿಲ್ಲ. ಇದು 11ರ ಗುಣಕವಾಗಿಲ್ಲ. ಆದ್ರಿಂದ ನಾವು ಏನು ಹೇಳ್ಬೋದು, ನಮಗೆ ಕೊಟ್ಟಿರುವಂತಹ ಸಂಖ್ಯೆ 841 ಕೂಡ 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಈ ರೀತಿ ನೀವು ಉತ್ತರವನ್ನು ಬರೀಬೋದು. ನೆಕ್ಸ್ಟ್ ನಮಗೆ ಕೊಟ್ಟಿರುವಂತಹ ಸಂಖ್ಯೆಯನ್ನು ನೋಡುವ. ನೆಕ್ಸ್ಟ್ ನಮಗೆ 481 ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3, 481. ಸೊ 481 ಇಲ್ಲಿ ಸ್ಥಾನ ಬೆಲೆಯನ್ನು ನೀವು ಮೊದಲಿಗೆ ತೆಗೆದುಕೊಳ್ಬೇಕು. ಇದು ಬಿಡಿ ಸ್ಥಾನ, ಹಾಗೆ ಇದು ಯಾವುದಾಗಿದೆ, 100ರ ಸ್ಥಾನವಾಗಿದೆ. ಇದು ಹೆಚ್ಚುವರಿ ಸಂಖ್ಯೆ. ಆಮೇಲೆ ಕಡಿಮೆ ಸಂಖ್ಯೆ ಇಲ್ಲಿ 10ರ ಸ್ಥಾನ, ಕೇವಲ ಒಂದು ಸಂಖ್ಯೆ ಇದೆ. ಸೊ ಈಗ ಹೆಚ್ಚುವರಿ ಸಂಖ್ಯೆಯನ್ನು ಕೂಡಿಸಿ ಬ್ಲ್ಯಾಕ್ ಸೈನಲ್ಲಿ ಇರುವಂಥದ್ದು 4+1 = 5 ಅನ್ನು ಕೊಡ್ತದೆ. ಆಮೇಲೆ ಇಲ್ಲಿ ಕಡಿಮೆ ಸಂಖ್ಯೆ ಯಾವುದು, 8 ಇದೆ. ನೆಕ್ಸ್ಟ್ ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಅಂತ ಮಾಡಬೇಕು. ಸೊ ಹೆಚ್ಚುವರಿ ಸಂಖ್ಯೆ 5 ಮೈನಸ್ 8 ಅಂತ ಮಾಡಿದರೆ ನಿಮಗೆ ಉತ್ತರವಾಗಿ ಏನು ಸಿಗ್ತಾ ಇದೆ, ಇಲ್ಲಿ -3 ಅಂತ ಸಿಗ್ತಾ ಇದೆ. ಸೊ ಈ -3 ಎನ್ನುವಂಥದ್ದು ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ, 11ರ ಗುಣಕವಾಗಿಲ್ಲ. ಹಾಗಾಗಿ ನಾವು ಏನು ಹೇಳ್ಬೋದು, 481 ಎನ್ನುವಂಥ ಸಂಖ್ಯೆ ಕೂಡ 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಕ್ವಶನ್ ನಂಬರ್ 4, 5529 ಎನ್ನುವಂಥ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 5529. ಸೊ ಮೊದಲು ಸ್ಥಾನ ಬೆಲೆಗಳನ್ನು ಬರೀತಾ ಹೋಗುವ. ಸೊ ನಾವಿಲ್ಲಿ ಹೆಚ್ಚುವರಿ ಸಂಖ್ಯೆಯಲ್ಲಿ ಬಿಡಿ ಸ್ಥಾನ 100ರ ಸ್ಥಾನವನ್ನು ತೆಗೆದುಕೊಳ್ಬೇಕು. ನಂತರ ಕಡಿಮೆ ಸಂಖ್ಯೆಯಲ್ಲಿ 10ರ ಸ್ಥಾನ, ಆಮೇಲೆ 1000ದ ಸ್ಥಾನ. ಸೊ ಇದನ್ನೀಗ ಕೂಡಿಸ್ತಾ ಬರುವ. ಮೊದಲು ಬ್ಲ್ಯಾಕ್ ಕಲರ್ ಚಿಹ್ನೆ ಇರುವಂಥದ್ದನ್ನು ಕೂಡಿಸುವ. ಯಾವುದೆಲ್ಲ, 5+9 ಇದು ನಮಗೆ ಯಾವುದನ್ನು ಕೊಡ್ತದೆ, 14ಅನ್ನು ಕೊಡ್ತದೆ. ಆಮೇಲೆ ಕಡಿಮೆ ಸಂಖ್ಯೆ ಯಾವುದೆಲ್ಲ ಇದೆ, 5+2 ಇದು ನಮಗೆ 7ಅನ್ನು ಕೊಡ್ತದೆ. ಹೆಚ್ಚುವರಿ ಸಂಖ್ಯೆ 14 ಮೈನಸ್ ಕಡಿಮೆ ಸಂಖ್ಯೆ 7, 14 ಮೈನಸ್ 7 ಅಂದರೆ 7ಅನ್ನು ಕೊಡ್ತದೆ. 7 ಎನ್ನುವಂಥದ್ದು 11ರ ಗುಣಕವಲ್ಲ, 11ರಿಂದ ಭಾಗಿಸಲ್ಪಡುವುದಿಲ್ಲ. ಆದ್ದರಿಂದ 5529 ಎನ್ನುವಂಥ ಸಂಖ್ಯೆ ಕೂಡ 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ನಾವಿಲ್ಲಿ ಉತ್ತರವನ್ನು ಬರೀಬಹುದು. ಕ್ವಶನ್ ನಂಬರ್ 5, 90904. ಮೊದಲಿಗೆ ಇಲ್ಲಿ ಸ್ಥಾನ ಬೆಲೆಯನ್ನು ಹಾಕುವ. 90904 ಬಿಡಿ ಸ್ಥಾನ, ಆಮೇಲೆ ನಂತರ ಬರುವಂಥದ್ದು ಹೆಚ್ಚುವರಿ ಸಂಖ್ಯೆ ಅಂದರೆ +1 ಬಿಡಿ ಸ್ಥಾನ, ಹಾಗೆ 100ರ ಸ್ಥಾನ, ಆಮೇಲೆ 10,000ದ ಸ್ಥಾನ. ನಂತರ ಕಡಿಮೆ ಸಂಖ್ಯೆ -1 ಬರುವಂಥದ್ದು ಯಾವುದೆಲ್ಲ, 10ರ ಸ್ಥಾನ, ಅದೇ ರೀತಿ 1000ದ ಸ್ಥಾನ. ಈಗ ಮೊದಲಿಗೆ ಹೆಚ್ಚುವರಿ ಸಂಖ್ಯೆಗಳನ್ನು ಕೂಡಿಸಿ. 9+9+4. ಸೊ ಇದು ನಿಮಗೆ ಏನನ್ನು ಕೊಡ್ತದೆ, 9+9+4 ಅಂದರೆ 22 ಅನ್ನು ಕೊಡ್ತದೆ. ಕಡಿಮೆ ಸಂಖ್ಯೆ 0 ಇದೆ, 0+0 ಅಂದರೆ 0 ಅನ್ನು ಕೊಡ್ತದೆ.
ಸೊ ಹೆಚ್ಚುವರಿ ಸಂಖ್ಯೆ 22 ಮೈನಸ್ 0 ಅಂದರೆ ಉತ್ತರ 22. ಈ 22 ಎನ್ನುವಂಥದ್ದು ಏನು 11ರಿಂದ ಭಾಗಿಸಲ್ಪಡ್ತದೆ, 11ರ ಗುಣಕವಾಗಿದೆ. 11 ಗುಣಿಸು 2 ಅಂದರೆ 22. ಹಾಗಾಗಿ ಇಲ್ಲಿ ಶೇಷ ನಿಮಗೆ ಎಷ್ಟು ಸಿಗ್ತದೆ? 0 ಸಿಗ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು 90904 ಎನ್ನುವಂಥ ಸಂಖ್ಯೆಯು 11ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಅಲ್ಲಿ ನಮಗೆ ಕೊಟ್ಟಿರುವಂಥ ಸಂಖ್ಯೆ 857076. ಸೊ 857076 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಸ್ಥಾನ ಬೆಲೆಗಳನ್ನು ಹಾಕಬೇಕು. +1 ಯಾವುದ್ರಲ್ಲೆಲ್ಲ ಬರ್ತದೆ? ಹೆಚ್ಚುವರಿ ಸಂಖ್ಯೆ ಯಾವುದು? ಬಿಡಿ ಸ್ಥಾನ, ಹಾಗೆ 100ರ ಸ್ಥಾನ, ಆಮೇಲೆ 10,000ದ ಸ್ಥಾನ. ನಂತರ -1 ಯಾವುದರಲ್ಲಿ ಒಂದು ಕಡಿಮೆ ಇರುವಂಥದ್ದು ಯಾವುದರಲ್ಲಿ? 10ರ ಸ್ಥಾನ, 1000ದ ಸ್ಥಾನ, ಹಾಗೆ 1,00,000. ನಂತರ ಇಲ್ಲಿ ಹೆಚ್ಚುವರಿ ಸಂಖ್ಯೆಯನ್ನು ಕೂಡಿಸಬೇಕು. 5 + 0 + 6 ಇದು ನಿಮಗೆ 11 ಅನ್ನು ಕೊಡ್ತದೆ. ಕಡಿಮೆ ಸಂಖ್ಯೆ ಅಂದರೆ -1 ಬರುವಂತಹ ಒಂದು ಕಡಿಮೆ ಇರುವಂಥ ಸಂಖ್ಯೆಗಳನ್ನು ಕೂಡಿಸಬೇಕು. 8 + 7 + 7 ಸೊ ಇದು ನಿಮಗೆ 22 ಅನ್ನು ಕೊಡ್ತದೆ. 7 × 14 14 + 8 ಅಂದರೆ 22. ಹೆಚ್ಚುವರಿ ಸಂಖ್ಯೆ 11 - 22 ಕಳೆದಾಗ ಇಲ್ಲಿ ನಮಗೆ -11 ಅಂತ ಬರ್ತದೆ. ಇಲ್ಲಿ ಮೈನಸ್ ಸೈನ್ ಬಂದರೂ ತೊಂದರೆ ಇಲ್ಲ, ನಾವು ಕೇವಲ ಸಂಖ್ಯೆಯನ್ನು ನೋಡಬೇಕು. 11 ಎನ್ನುವಂಥದ್ದು 11ರಿಂದ ಭಾಗಿಸಲ್ಪಡ್ತದೆ. ಹಾಗಾಗಿ ಇಲ್ಲಿ ಶೇಷ 0 ಉಳಿತದೆ. ಆದ್ರಿಂದ ನಾವು ಏನು ಹೇಳ್ಬೋದು? 857076 ಎನ್ನುವಂಥದ್ದು 11ರಿಂದ ಭಾಗಿಸಲ್ಪಡ್ತದೆ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗ್ತದೆ. ಸೊಲ್ಯೂಷನ್ಸ್ ಅನ್ನು ನಾವು ಕಂಡುಹಿಡಿದಿದ್ದೇವೆ. ಈ ಕೆಳಗಿನ ಕಾರ್ಯವಿಧಾನವನ್ನ ನೋಡಿ ಅಂತ ಹೇಳಿದ್ದಾರೆ. ಸೊ ನಾವು ಈಗಾಗಲೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿದಿದ್ದೇವೆ. ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಅಂತ ಮಾಡಿ. ಈಗ ಇನ್ನೊಂದು ವಿಧಾನವನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೂ ಕೂಡ ಶಾರ್ಟ್ಕಟ್ ಆಗಿರುವಂಥ ವಿಧಾನ. ಇಲ್ಲಿ ನಾವು ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಮಾಡುವ ಅಗತ್ಯವಿಲ್ಲ. ನೇರವಾಗಿ ನಮಗೆ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟರೆ ಅದರ ಬೆಲೆಯನ್ನು ನಾವು ಅದು ಭಾಗಿಸಲ್ಪಡ್ತಾ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬಹುದು. ಈಗ 328105 ಅಂತ ಕೊಟ್ಟಿದ್ದಾರೆ. ಈ ರೀತಿ ಸಂಖ್ಯೆಗಳನ್ನು ಕೊಟ್ಟಾಗ ನೀವು ಮೊದಲಿಗೆ ಚಿಹ್ನೆಗಳನ್ನು ಹಾಕ್ತಾ ಬರಬೇಕು. ಬಿಡಿ ಸ್ಥಾನದಿಂದ, ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಪ್ಲಸ್ ಚಿಹ್ನೆ, ಪ್ಲಸ್ ಇಂದ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಬಿಡಿ ಸ್ಥಾನ ಅಂತ ಹೇಳಿದ್ರೆ ಒಂದು ಹೆಚ್ಚಿದೆ, ನಂತರ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಈ ರೀತಿ ಹಾಕಿದ ಮೇಲೆ, ಚಿಹ್ನೆಗಳನ್ನು ಹಾಕಿದ ಮೇಲೆ ಎಲ್ಲವನ್ನ ಕೂಡಿಸಬೇಕು. -3 + 2 -8 +1 -0 +5. ಆಮೇಲೆ ಪ್ಲಸ್ ಇರುವಂಥ ಚಿಹ್ನೆಗಳನ್ನೆಲ್ಲ ಕೂಡಿಸ್ತಾ ಬನ್ನಿ. ಸೊ 5 ಇದೆ ಇಲ್ಲಿ, ಹಾಗೆ 1 ಇದೆ, ಹಾಗೆ 2 ಇದೆ. 5 + 1 6, 6 + 2 8. ಅದೇ ರೀತಿ ಇಲ್ಲಿ 8 ಮತ್ತೆ ಮೈನಸ್ ಇರುವಂಥದ್ದು 8 - 3 ಸೊ 11 -11 ಅದರ ನಂತರ ಯಾವುದೇ ಸಂಖ್ಯೆಗಳಿಲ್ಲ. ಸೊ 8 - 11 ಸೊ ಇದು ನಿಮಗೆ -3 ಅನ್ನ ಕೊಡ್ತದೆ. ಸೊ 3 ಎನ್ನುವಂಥದ್ದು 11ರಿಂದ ಭಾಗಿಸಲ್ಪಡುವುದಿಲ್ಲ, 11ರ ಗುಣಕವಾಗಿಲ್ಲ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇಲ್ಲಿ ನಮಗೆ ಕೊಟ್ಟಿರುವಂಥ ಸಂಖ್ಯೆ ಏನಿದೆ ಇದು 11ರಿಂದ ಭಾಗಿಸಲ್ಪಡುವುದಿಲ್ಲ ಅಂತ ಹೇಳ್ಬೋದು. ಹಾಗೆ ಇದು 11ರ ಗುಣಕಕ್ಕಿಂತ 3 ಕಡಿಮೆ ಇದೆ ಅಥವಾ 8 ಹೆಚ್ಚಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಈ ರೀತಿ ಕೂಡ ಇನ್ನೊಂದು ಶಾರ್ಟ್ಕಟ್ ವಿಧಾನ ಇದೆ. ಇದರಲ್ಲಿ ನೇರವಾಗಿ ನೀವು ಚಿಹ್ನೆಗಳನ್ನು ಹಾಕಿ ಇಲ್ಲಿ ಉತ್ತರವನ್ನು ಕಂಡುಹಿಡಿಬಹುದು. ಹೆಚ್ಚುವರಿ ಸಂಖ್ಯೆ ಮೈನಸ್ ಕಡಿಮೆ ಸಂಖ್ಯೆ ಮಾಡುವ ಅಗತ್ಯ ಇಲ್ಲ. ಹಾಗೆ ಇಲ್ಲಿ ಕೊಟ್ಟಿರುವಂಥ ಈ ಸಂಖ್ಯೆಗಳು ಏನಿದೆ, ಈ ಪ್ರಾಬ್ಲಮ್ಸ್ಗಳು, ಇದನ್ನು ಕೂಡ ನೀವು ಇದೇ ವಿಧಾನದ ಮೂಲಕ ಕೂಡ ಕಂಡುಹಿಡಿಲಿಕ್ಕೆ ನೋಡಿ ಯಾವ ರೀತಿಯ ಉತ್ತರ ಬರ್ತದೆ, ಸೇಮ್ ಉತ್ತರ ಬರ್ತದಾ ಅಂತ ನೀವು ಚೆಕ್ ಮಾಡ್ಬೋದು. ನಾವು ಈಗಷ್ಟೇ ನೋಡಿದ ವಿಧಾನದ ರೀತಿ ಇದೆ ಅಥವಾ ಭಿನ್ನವಾಗಿದೆಯಾ ಅಂತ ಕೇಳಿದ್ದಾರೆ. ಸೊ ನಾವು ಇಲ್ಲಿ ನೋಡಿರುವಂಥ ವಿಧಾನ ಇನ್ನೂ ಕೂಡ ತುಂಬ ಸುಲಭವಾದ ವಿಧಾನ ಅಂತ ಹೇಳ್ಬೋದು. ನಂತರ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದು ಭಾಗಿಸಲ್ಪಡ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಸೊ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಮಾಡುವ.